ಡೆಲ್ಲಿಗೆ ಒಬ್ಬ ಇನ್ಸ್ಪೆಕ್ಟ್ರು 3 ಜನ ಕಾನ್ಸ್ಟೇಬಲ್ಗಳನ್ನ 8 ಗಂಟೆ ಫ್ಲೈಟಿಗೆ ಕಳಿಸ್ತಾರೆ. ಟಿಕೆಟ್ ತಗೊಡೋನು ಯಾರು? ಅವ್ರು ಹೋಗೋಕ್ಕೆ 4 ಗಂಟೆಯಲ್ಲಿ ರಿಜಿಸ್ಟರ್ ಆಯ್ತದೆ FIR. 8 ಗಂಟೆಗೆ ಡೆಲ್ಲಿಗೆ ಕಳಿಸ್ತಾರೆ ಅವ್ರನ್ನ. ಆ ಪಾಪ PSL ಕಂಪ್ನಿ ಇದೆಯಲ್ಲ, ಅವ್ರ ಆಫೀಸು ಆ ಡೈರೆಕ್ಟರ್ ಮನೆಗಳ ಹತ್ರ ಹೋಗಿ ಥ್ರೆಟ್ ಮಾಡ್ಕೊಂಡು ನಿಂತ್ಕೋತಾರೆ. ಪಾಪ ಅವರು ಭಯ ಬಿದ್ದರು. ಆಮೇಲೆ ಇವನು ಹೋದ, ನಾನು ಪೊಲೀಸ್ ಕೇಳೆಲ್ಲ ಕಾಂಪ್ರಮೈಸ್ ಮಾಡಿಸ್ತೀನಿ, ನನಗೆ 100 ಕೋಟಿ ಕೊಡಿ ಅಂದ ವಿಜಯ್ ಟಾಟಾ. ಸರಿ, ಪಾಪ ಅವನು ಭಯ ಬಿದ್ದು, ಪೊಲೀಸ್ದೆಲ್ಲ ಪ್ರೆಷರ್ ಇತ್ತಲ್ಲ, ಇದಕ್ಕೆಲ್ಲ ಸಣ್ಣ ಪುಟ್ಟ ಪೊಲೀಸ್ ಥರ ಆಯ್ತದ? ಇಂಥರೇ ಬೇಕಲ್ಲ ದೊಡ್ಡವರೇ. 100 ಕೋಟಿನಲ್ಲಿ 80 ಕೋಟಿ ಕ್ಯಾಶು, 21 ಕೋಟಿ ಚೆಕ್ಕಲ್ಲಿ ಕೊಟ್ಟರು. 21 ಕೋಟಿ ಚೆಕ್ಕಲ್ಲಿ. ಆಮೇಲೆ ಇವನೇನು ಮಾಡ್ತಾನೆ, ಆಕ್ಸಿಸ್ ಬ್ಯಾಂಕು RT ನಗರದಲ್ಲಿ ಇವನ ಹತ್ರ ಇನ್ನೊಬ್ಬ ಮಂಜುನಾಥ್ ಅಂತ ಬಹುಶಃ ಆ ಖಾಸಗಿ ಚಾನಲ್ನಲ್ಲೇ ಕೆಲಸ ಮಾಡ್ತಾ ಇದ್ದೆ ಅಂತ ಕಾಣಿಸ್ತದೆ ಜೊತೆಯಲ್ಲಿ, ಅವನ ಜೊತೆಯಲ್ಲಿ. PA ಈಗ ನಿಮಗೆಲ್ಲ ಗೊತ್ತಿರಬೇಕಲ್ಲ ವಿಷಯ. ಇದೇನು ಹೊಸದಲ್ಲ. ಇಲ್ಲ ನನ್ನ ಪಾರ್ಟಿಗೆ ಬಂದಿಲ್ಲ. ಎಲ್ಲೇ ನೋ ನನ್ನ ಪಾರ್ಟಿ ನಾನು ಯಾವುದೋ ಆರ್ಡ್ರ್ ಕೊಟ್ಟಿಲ್ಲ. ನಾನಿದ್ದಾಗ ಕೊಟ್ಟಂತ ನಾನಂತೂ ಕೊಟ್ಟಿಲ್ಲ. ಇಲ್ಲ ನಾನಿದು ಯಾವ ಕಾರಣಕ್ಕೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಜ್ಞಾಪಕದಲ್ಲಿ ನಾನು ನೆನಪು ಅಷ್ಟು ಸುಲಭ ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾನು ಕೊಡೋಕ್ಕೆ ಸಾಧ್ಯ ಇಲ್ಲ. ಬಂದಿರ್ಬೋದು, ನನಗೆ ಯಾರ್ಯಾರು ಬರ್ತಾರೆ, ಜನ ಬಂದರೆ ನಾನೇನು ಮಾಡೋದು? ನನಗಿವೆಲ್ಲ ಈಗ ಗೊತ್ತಿಲ್ಲ. ನಾನಂತೂ ಕೊಟ್ಟಿಲ್ಲ. ಯಾರಾದರೂ ನಮ್ಮ ಪಾರ್ಟಿ ಆಫೀಸಲ್ಲಿ ಯಾರಾದರೂ ಕೊಟ್ಗಿಟ್ಟಿದ್ರು ಏನೋ ಗೊತ್ತಿಲ್ಲ. ಏನಾದರೂ ನಡೀತಿರ್ತಾವಲ್ಲ, ಅದು ಬೇಡ ಈಗ. ಇಲ್ಲ, ಯಾವ ಕಾರಣಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ಅಂಥ ವ್ಯಕ್ತಿಗಳನ್ನು ನನ್ನ ಹತ್ರ ಅಂತೂ ಬರೋಲ್ಲ. ನಾನು ಎಂಟೈನೂ ಮಾಡಲ್ಲ. ತೆಗೀರಿ ನನ್ನ ಹಿಸ್ಟ್ರಿ, ನಾನು ರಾಜಕೀಯದಲ್ಲಿ. ಏನು ಹೇಳಿ, ಮುಂದೇನಾಯಿತು ಅಂತಲಾ? ಆಗ ಏನಾಗುತ್ತೆ, ಈ ಆಕ್ಸಿಸ್ ಬ್ಯಾಂಕ್ಗೆ 21 ಕೋಟಿ ಅಕೌಂಟ್ ಓಪನ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡಲ್ಲ, ಇವನು ಯಾರೋ ಈ ವ್ಯಕ್ತಿ ಇದ್ದಲ್ಲ ಅವ್ರತ ಮಂಜುನಾಥ್, ಅವನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ ಒಂದು 50 ಚೆಕ್ಕಿಗೆ, ಖಾಲಿ ಚೆಕ್ಕಿಗೆ ರುಜು ಹಾಕ್ಸ್ಕೊಂಡು ಆ ಖಾಲಿ ಚೆಕ್ಕೆಲ್ಲ ಅವನು ಇಟ್ಕೊಂಡ. ಆಮೇಲೆ ಅದ್ಯಾವುದೋ ಸಂಚಯ ಲ್ಯಾಂಡ್ ಆ್ಯಂಡ್ ಎಸ್ಟೇಟು ಅನ್ನೋದಕ್ಕೆ ಒಂದು ಅಕೌಂಟು, ಇನ್ನೊಂದು ಜಿಂಜರ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ಡು, ಅದಕ್ಕೆ ಟ್ರಾನ್ಸ್ಫರ್ಗಳಾಯಿತು. ಇದೇ ನಮ್ಮ ಜಾಯಿಂಟ್ ಕಮಿಷನರ್ ಇರ್ತಾರೆ ಕ್ರೈಮು, ಈ ವ್ಯಕ್ತಿ ಇವ್ರನ್ನ ಉಪಯೋಗ ಮಾಡ್ಕೊಂಡು 2015 ಮತ್ತೆ ಇದೇ PSL ಕಂಪ್ನಿ ಮೇಲೆ ಮತ್ತೆಗೇನು ಎದುರಿಸಿ 10 ಕೋಟಿ ವಸೂಲಿ ಆಗುತ್ತೆ. ಸತೀಶ್ ಅಂತ ಇನ್ಸ್ಪೆಕ್ಟರ್ನ ರೈಡ್ ಮಾಡಿಸಿ, ಸತೀಶ್ ಅಂತ ಇನ್ಸ್ಪೆಕ್ಟರ್ನ ಕಳಿಸ್ತಾರೆ ರೈಡಿಗೆ, 10 ಕೋಟಿ ವಸೂಲಿ ಮಾಡ್ತಾರೆ. ಇದು ಕಾಪಿನ ಕೊಟ್ಟುಬಿಡ್ತೀನಿ, ನಿಮಗೆಲ್ಲ ಬೇಕಾದ್ರೆ ನೋಡ್ಕೊಳ್ಳಿ ಎಲ್ಲ ಇದು ಏನೇನಾಗಿದೆ ಅಂತ. ಇದು ಇವ್ರಿಗೆ ಕೊಟ್ಟಿರೋದು ಹೋಮ್ ಸೆಕ್ರೆಟ್ರಿಗೆ. ಆಮೇಲಿಂದ ಇದು ರೈಡ್ ಆಗುತ್ತೆ. ಇದು ಯಾತಕ್ಕೆ ಗಲಾಟೆಗಳು ಶುರುವಾಯಿತು ಅಂದರೆ, EDಯಿಂದ ರೈಡ್ ಆದಾಗ ಮಂಜುನಾಥ್ ಹೋಗಿ ಅವ್ರ ಮುಂದೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ಏನೇನಾಗಿದೆ ಅಂತ. ಅದು ಎಕ್ಸ್ಪೋಸ್ ಆಗಲಿಕ್ಕೆ ಕಾರಣ ಇದೆಲ್ಲ. ಇನ್ನೊಂದು ಆಂಬಿಡಿಯೆಂಟ್ ಅಂತ ಹೇಳೋ ಎಂಥದೋ ಒಂದು ಕಂಪ್ನಿ ಇದೆ, ಆಂಬಿಡೆಂಟ್ ಅಂತೇಳಿ ಇನ್ನೊಂದು ಡೆವಲಪರು, ಅವನ ಹತ್ರನೂ 36 ಕೋಟಿ ಕಿತ್ತಿರ್ತಾರೆ ಎದುರಿಸಿ, ಈ ಪೊಲೀಸ್ನವರು ಇವರು ಸೇರ್ಕೊಂಡು 36 ಕೋಟಿ. ಆಮೇಲೆ ಅದನ್ನು ಇನ್ನೊಬ್ಬ ಹಿರಿಯ ಅಧಿಕಾರಿ ನಮ್ಮ ಕಾಲದಲ್ಲಿ ದುಡ್ಡು ಸ್ವಲ್ಪ ವಸೂಲಿ ಮಾಡಿಕೊಟ್ರು ನಾನಿದ್ದಾಗ. ಇದು ಭಾಳ ಇತಿಹಾಸ ಯಾಕೆ ತಂದೆ ಅಂದರೆ, ಹಲವಾರು ರೀತಿಯ ಎಂಥದೋ ಆರೆಂಜ್ ಟೌನ್ಶಿಪ್ಪು, ಗ್ರಾನಿಟಿ ಟೌನ್ಶಿಪ್ಪು,
ಬಾಂಬೆ ಬಜಾರು ಇವೆಲ್ಲ ಏನೋ ಅವೇ. ಇದು ಇಷ್ಟು ಸಾಕು, ಜಾಸ್ತಿ ಬೇಡ. ಇಲ್ಲಿ ಏನಾಗುತ್ತೆ ಪ್ರಶ್ನೆ, ಇದರಲ್ಲಿ ಒಳಗಿಟ್ಟಾಗಲ್ಲ. ಕಿಶೋರ್ ಅಂತ ಹೇಳಿ ಒಬ್ಬ ಆಫೀಸರು, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಆನೆಕಲ್ಲಲ್ಲೆಲ್ಲ ಇದ್ದರು. ಈಗ ಬರುತ್ತೆ ಇದು. ಮೊದಲೇನಾಗುತ್ತೆ ಇಲ್ಲಿ, ಈ ಶ್ರೀಧರ್ ಅಂತ ಒಬ್ಬ ರೌಡಿ, ಅವನ ಮೇಲೆ ಹಲವಾರು ಸೀರೀಸ್ ಆಫ್ ಕೇಸ್ಗಳು ಇತ್ತು. ಆ ರೌಡಿ ಅವನು. ಈ ಶ್ರೀಧರ್ನ ಈ ವಿಜಯ್ ಟಾಟಾ ಮತ್ತು ಆಗ ಇನ್ನೊಬ್ಬರು ನಮ್ಮ ಚಾನಲ್, ಅವ್ರ ಹೆಸರು ಬೇಡ ಪಾಪ, ಈಗಾರ MLA ಆಗಿದ್ದಾರೆ, ಅವ್ರ ಹೆಸರು ತರೋದು ಬೇಡ. ಇವರು ಸೇರ್ಕೊಂಡು ಶ್ರೀಧರ್ನ ಮುಖಾಂತರ ಏನೇನು ಆಟ ಆಡಿದ್ರು ಕರೆಸ್ಕೊಂಡು, ಇದೆಲ್ಲ ಒಂದು ಡೀಟೈಲ್ ಕಂಪ್ಲೇಂಟ್ ಇದೆ. ಮೊದಲು ಶ್ರೀಧರ್ ರೌಡಿನ ಉಪಯೋಗ ಮಾಡ್ಕೊಂಡ್ರು, ಮತ್ತು ಆ ಶ್ರೀಧರ್ನು ಜೈಲಿಗೆ ಕಳಿಸ್ಬೇಕು ಅಂತ ಮತ್ತೆ ಹೊರಟರು. ಆಗ ಅವನು ಹೋದ ಒಂದು ಕಂಪ್ಲೇಂಟ್ ಕೊಟ್ಟ. ಕಂಪ್ಲೇಂಟಲ್ಲಿ ಇವರು FIR ಮಾಡಲಿಲ್ಲ ಪೊಲೀಸ್ ಅಧಿಕಾರಿಗಳು. ಅವನೇನು ಮಾಡ್ತಾನೆ, PCR ಹಾಕ್ತಾನೆ ನಂಬರು. ಇದರಲ್ಲಿ ನಮ್ಮ ಸಿವಿಲ್ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಆನೆಕಲ್ಲು JMC ಕೋರ್ಟಲ್ಲಿ ಯಾರ ಮೇಲೆ ಆಗ್ತಾನೆ ಅವನು ಆರೋಪಿತರು ಅಂತ ಹೇಳಿ, ವಿಜಯ್ ಟಾಟಾ ಆರೋಪಿ ನಂಬರ್ 1, ಚಂದ್ರಶೇಖರ್ ADGP ಆಂತರಿಕ ಭದ್ರತಾ ವಿಭಾಗ ಆರೋಪಿ ನಂಬರ್ 2 ಕಂಪ್ಲೇಂಟ್ ಕೊಟ್ಟ. ಅಲ್ಲಿ JMC ಕೋರ್ಟಲ್ಲಿ, JMFC ಕೋರ್ಟಲ್ಲಿ. ಅದರಲ್ಲಿ ಹೇಳ್ತಾನೆ ಅವನು, ಈ ಟಾಟಾ ಮೊದಲು ಒಂದು ದಿವಸ ಕರೀತಾನೆ. ಕರೆದು ಯಾವತ್ತು ಕರೀತಾನೆ, ಮೊದಲನೇ ಟೈಮ್ ಅಂದರೆ 15/9/22 ಕರೆದು ಅವನಿಗೆ ಏನೇನೋ ಒಂದು ಡೈರೆಕ್ಷನ್ ಕೊಟ್ಟು, ಈ ಮಂಜುನಾಥನ ಇಡಿ ಮುಂದೆ ಹೋಗಿ ಹೇಳ್ತೀನಿ ಅಂತೇಳಿ ಶುರುವಾಯ್ತಲ್ಲ ಈ ದುಡ್ಡಿನ ಕತೆ, 21 ಕೋಟಿದು. ಅವನ್ನ ಏನಾದರೂ ಮಾಡಿ ನಾವು ತೊಂದರೆ ಕೊಟ್ಟು ಅರೆಸ್ಟ್ ಮಾಡಿ ಪರ್ಮನೆಂಟಾಗಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಇವನ್ನ ಉಪಯೋಗ ಮಾಡ್ಕೊಳ್ಳೋಕೆ ಹೊರಟಿದ್ರು. ಆಮೇಲಿಂದ 20/9/22ಕ್ಕೆ ನಮ್ಮ ಚಂದ್ರಶೇಖರ್ನ ಹೋಗಿ ಭೇಟಿ ಮಾಡಿ ಅಂತ ಹೇಳ್ದ ವಿಜಯ್ ಟಾಟಾ. ಏನು ಹೇಳ್ತಾನೆ, ತದನಂತರ ದಿನಾಂಕ 20/9/22ರಂದು ಬೆಳಗ್ಗೆ 8 ಗಂಟೆಗೆ ಆರೋಪಿ ವಿಜಯ್ ತಾತ ಫಿರ್ಯಾದುದಾರರಿಗೆ ಫೋನ್ ಮಾಡಿ ನಮ್ಮ ಮನೆ ಹತ್ತಿರ ಬನ್ನಿ ಮಾತನಾಡುವುದಿದೆ ಎಂದು ತಿಳಿಸಿದರು. ಈ ಪ್ರಕಾರ ಫಿರ್ಯಾದುದಾರ ಆರೋಪಿ ಒಂದು ವಿಜಯ್ ತಾತ ಮನೆಯ ಹತ್ತಿರ ಹೋದಾಗ, ನೀವು ಬೆಂಗಳೂರು IG ಆಫೀಸಿಗೆ ಹೋಗಿ ಬನ್ನಿ, ನಿಮ್ಮ ಜೊತೆಗೆ ಆ TV ಹೆಸರು ಬೇಡ, ವರದಿಗಾರ ವಿಜಯ್ ಎಂಬವರನ್ನು ಕಳಿಸಿಕೊಡುತ್ತೇನೆ ಎಂದು ತಿಳಿಸಿದರು. ಆ ಪ್ರಕಾರ ನಾನು ವಿಜಯ್ ವರದಿಗಾರ ಅವರ ಜೊತೆಗೆ ಬೆಳಗ್ಗೆ 10 ಗಂಟೆಗೆ ಆರೋಪಿ 2 ಚಂದ್ರಶೇಖರ್ ಕೆಲಸ ಮಾಡುವ IG ಆಫೀಸಿಗೆ ಹೋದೆವು. ಆಗ ಆರೋಪಿ 2 ಚಂದ್ರಶೇಖರ್ ಇವರು ಫಿರ್ಯಾದುದಾರರ ಜೊತೆ ಮಾತನಾಡಿ, ನಾನು ಈಗಾಗಲೇ ಅತ್ತಿಬೆಲೆ ಠಾಣೆಯ ಅಧಿಕಾರಿ ಜೊತೆಗೆ ಮಾತನಾಡಿದ್ದೇನೆ, ನೀನು ಕೊಟ್ಟಿರುವ ದೂರಿನಲ್ಲಿ ಕೆಲವು ಬದಲಾವಣೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಆಗ ಆರೋಪಿ 2 ಚಂದ್ರಶೇಖರ್ ಇವರು ತಮ್ಮ IG ಕಚೇರಿಯಲ್ಲಿ ಕೆಲಸ ಮಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರಾಕೇಶ್ ಇವರನ್ನು ಕರೆಸಿ, ನಾನು ಕೊಟ್ಟಿರುವ ದೂರು ಬದಲಾಗಿ ಆರೋಪಿ 2 ಚಂದ್ರಶೇಖರ್ ಅವರು ತಾವೇ ಮಾರ್ಪಾಟು ಮಾಡಿದ ದೂರಿಗೆ ನನಗೆ ಓದಲಿಕ್ಕೆ ಸಮಯಾವಕಾಶ ಕೊಡದೆ ಕೂಡಲೇ ಸಹಿ ಮಾಡಬೇಕೆಂದು ಸೂಚಿಸಿ ಒತ್ತಾಯಿಸಿದ ಮೇರೆಗೆ ನಾನು ಒಂದು ದೂರಿಗೆ ಸಹಿ ಮಾಡಿದೆನು. ಇವರಿಗೆ IG ಕೆಲಸ ಕೊಟ್ಟಿದ್ದಿಲ್ಲಿ ಬಂದು ಇದು ಹಿಮಾಚಲ್ ಪ್ರದೇಶದಿಂದ ಇಂಥ ನಟೋರಿಯಸ್ ಸೇರಿ ಕೆಲಸ ಮಾಡುವಂತಲ್ಲ. ಇವರು ರಾಜ್ಯಪಾಲರಿಗೆ ವಿಚಾರಣೆ ಮಾಡೋಕ್ಕೆ ಅವ್ರ ಕಚೇರಿಗೆ ಹೋಗಿ ಇವರಿಗೆ ಪರ್ಮಿಷನ್ ಬೇಕಂತೆ. ಇದು ಈ ರೌಡಿ ಶೀಟ್ರ್ ಕೊಟ್ಟಿರೋ ಚಾರ್ಜೊಂದು ಭಾಗ ಇತ್ಕೊಳ್ಳಿ. ಇಲ್ಲಿ ಕಂಪ್ಲೇಂಟ್ ನಡೆಯೋಕ್ಕೆ ಕೊಟ್ಟರೆ ಕೇಸ್ ನಡೆಸ್ತಿಲ್ಲ, ಸ್ಟೇ ತಗೊಂಡು ಕೂತ್ಕೊಂಡವ್ರೆ. ಇನ್ನು ಸುಪ್ರೀಂ ಕೋರ್ಟ್ ಮುಂದಿದೆ. ಇನ್ನು ಇದು ಮನೆ ಹಾಳಾಗೋಗಲಿ ಒಂದು ರೌಡಿದು. ಈ ಕಿಶೋರ್ ಕುಮಾರ್ ಅಂತಕ್ಕಂಥವರು ಇನ್ಸ್ಪೆಕ್ಟ್ರು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅತ್ತೆಬೇರೆಯಲ್ಲಿ ಇರ್ತಾನೆ. ಇಲ್ಲಿ ಏನಾಗುತ್ತೆ, ಈ ವಿಜಯ್ ಟಾಟಾ ಅವನ ಮನೆಗೆ ಕರೆಸ್ಕೊಂಡು ಫೋನ್ ಮಾಡ್ತಾನೆ ಚಂದ್ರಶೇಖರ್ ಅವರಿಗೆ.
ಅದು ಯಾವುದೋ 2 ಗುಂಟೆ ಜಮೀನು ತಗೊಂಡಿರ್ತಾನೆ ಯಾರೋ ಅವ್ರ ಫ್ಯಾಮಿಲಿಯವರು, 2 ಗುಂಟೆ ಆ PSLಗೆ ಸಂಬಂಧಪಟ್ಟಿದ್ದು ಅಂತ ಎದುರಿಸಿ 20 ಕೋಟಿ ಕೇಳ್ತಾರೆ ಚಂದ್ರಶೇಖರ್ ಫೋನ್ನಲ್ಲಿ. ನಾನೆಲ್ಲಿ ತರಲಿ 20 ಕೋಟಿ ಅಂತಾನೆ ಅವನು ಇನ್ಸ್ಪೆಕ್ಟ್ರು. ಇದೆಲ್ಲ ಗೊತ್ತಿಲ್ಲ. ಈ ನಮ್ಮ ಸಾಯಂಕಾಲದೊಳಗೆ 2 ಕೋಟಿ ಹ್ಯಾಂಡ್ ಓವರ್ ಆಗಬೇಕು ಅಂತಾನೆ ಚಂದ್ರಶೇಖರ್ ಫೋನ್ನಲ್ಲಿ. ಹಾಂ, ಯಾವ್ದು ಹೇಳಿ? ಇಲ್ಲಿ ಕಿಶೋರ್ ಕುಮಾರು, ಸನ್ ಆಫ್ BM ಕೃಷ್ಣಪ್ಪ, ಏಜ್ಡ್ ಅಬೌಟ್ 42 years, ರಿಸೈಡಿಂಗ್ ಅಟ್ 49 ಭುವನೇಶ್ವರಿ ನಿಲಯ, ಬಸವನಪುರ. ಹಾಂ, ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು, ಅವ್ರ ಮೇಲೂ ಇದೆ. ಅದನ್ನೇ ನಾನು ಹೇಳ್ತಾ ಇರೋದು ಬ್ರದರ್. ಇವತ್ತು ಈ ರಾಜ್ಯ, ಅದರಲ್ಲೂ ಇದು ಬೆಂಗಳೂರು ಒಂದೇ ಲೆಕ್ಕ ಹಾಕಬೇಡಿ, ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ. ಇಂಥ ಅಧಿಕಾರಿಗಳನ್ನು ಇಟ್ಕೊಂಡು ಜನಕ್ಕೆ ಏನು ನ್ಯಾಯ ಕೊಡ್ತೀವಿ, ಆಡಳಿತ ಏನು ನಡೆಸ್ತೀವಿ ನಾವು? ಅವರ ಮೇಲೂ ಇರೋದು ಸತ್ಯ, ಒಪ್ಕೋತೀನಿ. ಅಂದರೆ ಇವರೆಲ್ಲ ಸೇರ್ಕೊಂಡು ಇವ್ರದ್ದೆಲ್ಲ ವ್ಯವಹಾರಗಳಲ್ಲೇ ಡಿಫ್ರೆನ್ಸ್ಗಳು ಬಂದಾಗ ಇದೆಲ್ಲ ನಡ್ಕೊಂಬಂದಿದೆ. 20 ಕೋಟಿ ಡಿಮ್ಯಾಂಡು ಮಾಡಿದ್ದಾರೆ ಚಂದ್ರಶೇಖರ್ ಅಂತ ಹೇಳಿ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಇನ್ಸ್ಪೆಕ್ಟ್ರ್ ಹೇಳೋದು ಇದು ಕಂಪ್ಲೇಂಟು. ಹಾಂ, ಇನ್ಸ್ಪೆಕ್ಟ್ರೇ ಕಂಪ್ಲೇಂಟ್ ಕೊಟ್ಟಿರೋದು. ಇದಕ್ಕೆಲ್ಲ ಮೂಲ ಇವನು ವಿಜಯ್ ಟಾಟಾ. ಇಂಥವ್ರನ್ನ ಇಟ್ಕೊಂಡು ಇವರು ಅಧಿಕಾರಿಗಳ ಕೆಲಸ ಮಾಡ್ತಾರೆ. ಇಲ್ಲಿ ಮೆಜಾರಿಟಿ ಇಲ್ಲಿರ್ತಕ್ಕಂಥದ್ದು ಬರೀ ಲ್ಯಾಂಡ್ ವ್ಯವಹಾರಗಳ ಆ ಥರ ಆಗಿ ಇವತ್ತು ರಾಜ್ಯ ಕೂಲಿಗೆಟ್ಟಿರ್ತಕ್ಕಂಥದ್ದು. ಈಗ ಈ ವ್ಯಕ್ತಿ ಚಂದ್ರಶೇಖರು ಇಲ್ಲೆಲ್ಲ ಒಂದು ಬಿಲ್ಡಿಂಗ್ ಕಟ್ತಾವನೆ, ರಾಜಕಾಲುವೆ ಮೇಲೆ ಕಟ್ತಾವನೆ, 38 ಅಂತಸ್ತು. ಈ ಚಂದ್ರಶೇಖರ್ ಕಟ್ತಾ ಇರೋದು ಅವ್ರ ಹೆಂಡತಿ ಹೆಸರಿನಲ್ಲಿ. ಇಲ್ಲೇ ಇದೆ ಎಂಥದ್ದು, ನಿಮ್ಮ ಮಾನ್ಯತಾ ಟೆಕ್ಸ್ಟ್ ಪಾರ್ಕ್ ಎದುರಿಗೆ. ಹಾಂ, ಮಾನ್ಯತಾ ಟೆಕ್ಸ್ಟೈಲ್ 38 ಫ್ಲೋರು, ರಾಜಕಾಲುವೆ ಮೇಲೆ ನಡೀತಾ ಇದೆ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಹೇಳ್ತಾರೆ ಇಲ್ಲಿ ಇವರು, ಇವನ್ ಕಂಪ್ಲೇಂಟಲ್ಲಿ ಹೇಳ್ತಾನೆ ನೋಡಿ. ಇವರು ನಮ್ಮಗಳ ಮೇಲೆ ತನಿಖೆ ಮಾಡ್ತಾರಾ? ಇವರು ಹೇಳ್ತಾ ಮಾಡೋದು ಇಲ್ಲಿ, ದ ಕಂಪ್ಲೇನೆಂಟ್ ಸಬ್ಮಿಟ್ಸ್ ದಟ್ ಇನ್ ದ ಸೆಟ್ ಟೆಲಿಫೋನಿಕ್ ಕಾನ್ವರ್ಸೇಷನ್ ಅಕ್ಯೂಸ್ಡ್ ನಂಬರ್ 3 and accused ನಂಬರ್ 4 at the behest of the accused number 5 demanded a sum of rupees 20 crores from the complainant in order to not implicate the complainant and his family members in crime number 356/2022 along with an advance of 2 crore. ಕೇಳ್ತಾರೆ ಡಿಮ್ಯಾಂಡು. ಇದರ ಮೇಲೆ ತನಿಖೆ ಮಾಡಿ ಸ್ವಾಮಿ. ಈಗ ಅದೆಂಥದ್ದು ಯಾರೋ FIR ಕೊಟ್ಟರು, ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ತರಾತುರಿ ಮಾಡ್ತಾ ಇದ್ದೀರಲ್ಲ, ಅವೆಂಥವು ಟೆಲಿಫೋನ್ನ ಇಟ್ಕೊಂಬಿಟ್ಟು ಟೆಲಿಫೋನಲ್ಲಿ ಅಷ್ಟು ಸಲ ಮಾತಾಡೋರೆ, ಇಷ್ಟು ಸಲ ಮಾತಾಡೋರೆ ಇಟ್ಕೊಂಡು ಅದನ್ನೇ ಇಟ್ಕೊಂಡು ಪಾಪ ಒಂದೊಂದು ತಿಂಗಳು 2 ತಿಂಗಳು ಜೈಲಲ್ಲಿ ಕೂರಿಸಿದಾರಲ್ಲ ಹಲವಾರು ಜನನ್ನ, ಟೆಲಿಫೋನಲ್ಲಿ ಮಾತಾಡೋರೆ ಅಂತೇಳಿ. ಇವೆಲ್ಲ ನಡೆದವಲ್ಲ. ಕೇಳ್ತೀನಿ ಅಲೋಕ್ ಮೋಹನಿಗೆ, ಇದೆಲ್ಲ ನಿಮಗೆ ಗೊತ್ತಿಲ್ಲ? ನಿಮಗೆ ಇಂಥವ್ರು ವ್ಯವಹಾರಗಳು ಗೊತ್ತಿಲ್ಲ ನಿಮಗೆ? ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಇಂಥವ್ರಿಗೆ ನಿಮಗೆ ಕಮಿಷನರು ಮಾಡ್ತೀವಿ, ಇದೆಲ್ಲ ಹೇಳ್ಕೊಂಡು ಆಫ್ ಮಾಡಪ್ಪ, ಇದನ್ನೆಲ್ಲ ಹೇಳ್ಕೊಂಡು ಇಂಥವ್ರ ಕೈನಲ್ಲಿ ಹಲವಾರು ರೀತಿಯಲ್ಲಿ ಇಲ್ಲಿಗಲ್ ವೇನಲ್ಲಿ ಎದುರಿಸಿ ತೊಂದರೆ ಕೊಡೋದಕ್ಕಿಂತ ಅಧಿಕಾರಿಗಳು ಇಟ್ಕೊಂಡಿದ್ದೀರಾ? ಬೇಕಾದಷ್ಟಿದೆ. ಇನ್ನು ಸುಮ್ಮನೆ ನಿಮಗೆ ಸ್ಯಾಂಪಲ್ ಇವತ್ತು ಬಿಟ್ಟಿರೋದು ಭಾಳ ಇದೆ, ಕೊಡ್ತೀನಿ ನಿಮಗೆ. ಯಾವುದು? ಹಾಂ, PAC ಇದು, ಅದು ಟೋಟಲ್ 2 ಲಕ್ಷ ಅವನ ಹತ್ರ ಆಸ್ತಿದೆ. ಅದರಲ್ಲಿ ಇನ್ನೊಬ್ಬ ಪ್ರದೀಪ್ ಕುಮಾರ್ ಅಂತ ಒಬ್ಬ ಇರ್ತಾನೆ, ದುಬೈನಲ್ಲಿ ನನಗೆಲ್ಲೋ US ಹೊರಟೋಗೋದಂತೆ, ಇವ್ರು ಹೊಡೆತ ತಡಿಲಾರದೆ ಅವನ ಹತ್ರ ದುಡ್ಡು ಎಷ್ಟು ವಸೂಲಿ ಮಾಡೋವನೇದು ಅದೊಂದು ದೊಡ್ಡ ಕಥೆ ಇದೆ. ಅವನು PSLಗೆ ಇಲ್ಲಿ ಏಜೆಂಟು. ಅವರಿಗೆ 10 ಎಕರೆ ಕೊಡಿಸಿದರೆ ಅವ್ರ ದುಡ್ಡಲ್ಲಿ ಇವನು 5 ಎಕರೆ ತಗೊಂಡಿರ್ತಿದ್ದ. ಇದನ್ನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಅವಂಥ ದುಡ್ಡು 6 ಕೋಟಿ 10 ಕೋಟಿ ವಸೂಲಿ ಮಾಡೋರೆ. ಹಾಂ,
ವಿಜಯ್ ಟಾಟಾ ಅವರೆಲ್ಲ ಕಾಂಬಿನೇಷನ್ನು, ಇವರೆಲ್ಲ ಕಾಂಬಿನೇಷನ್. ಶ್ರೀಧರ್ ರೌಡಿ ಅವನ್ನೇನು ಉಪಯೋಗ ಮಾಡ್ಕೊಂಡ್ರು, ಅವನು ಕೊನೆಗೆಲ್ಲ ಕಂಪ್ಲೇಂಟ್ ಕೊಡ್ತಾನೆ, ಈ ಥರ ಆಗಿದೆ, ಇವರೇ ಸೂತ್ರಧಾರ ಅಂತೇಳಿ. ಇಲ್ಲಿವರೆಗೆ ಯಾಕೆ ತನಿಖೆ ಮಾಡಿಸಿಲ್ಲ?